ಎಲ್ಲ ರೈತರಿಗೂ ಒಂದು ಗುಡ್ ನ್ಯೂಸ್ ಬಂದಿದೆ. ಕರ್ನಾಟಕ ಸರ್ಕಾರದಿಂದ ಎಲ್ಲ ರೈತರಿಗೂ ಒಂದು ಗುಡ್ ನ್ಯೂಸ್ ಬಂದಿದೆ. ಏನಪ್ಪಾ ಅಂತ ಹೇಳಿದ್ರೆ ವಿಡಿಯೋಸ್ ಕ್ಲಿಕ್ ಮಾಡುವವರೆ ಕೊನೆವರೆಗೂ ನೋಡಿ. ನನ್ನ ಚಾನಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗಾಯ್ಸ್, ರೈತರಿಗೆ ಏನಂತ ಗುಡ್ ನ್ಯೂಸ್ ಅಂತ ಬಂದಿದೆ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ನಿಮ್ಮ ಜಮೀನಿಗೆ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಯಾರು ಕೂಡ ರಸ್ತೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅಂಥವ್ರು ಹಸು ದನ ಕರುಗಳು ಇಟ್ಕೊಂಡು ಹೋಗ್ಬೇಕು ನಿಮ್ಮ ಜಮೀನ್ ಮೇಲೆ. ಸೊ ಅಂಥವ್ರು ಯಾರು ಕೂಡ ರಸ್ತೆ ಕೊಡ್ತಾ ಇಲ್ಲ, ಬೈತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಗ್ರಾಮ ಪಂಚಾಯತಿ ಅಥವಾ ತಾಲೂಕು ಆಫೀಸಲ್ಲಿ ಹೋಗಿ ನೀವು PDO ಅಥವಾ ಯಾರಾದ್ರೆ ದೊಡ್ಡ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ನಿಮ್ಮ ಜಮೀನಿಗೆ ರಸ್ತೆ ನಿರ್ಮಾಣ ಆಗುತ್ತೆ. ಬೇರೆಯವರು ಯಾರ್ಯಾರು ಗಲಾಟೆ ಮಾಡ್ತಾ ಇದ್ದೀರಾ ಅಂಥವ್ರು ಗಲಾಟೆ ಮಾಡೋದ ಇವತ್ತಿಂದ ನಿಲ್ಲಿಸ್ಬಿಡಿ. ಯಾಕೆಂದ್ರೆ ಕರ್ನಾಟಕ ಸರ್ಕಾರ ಇದು ಹೊಸ ರೂಲ್ಸ್ ಮಾಡಿದೆ. ಯಾರ್ಯಾರು ಜಾಗ ಕೊಡ್ತಾ ಇಲ್ವೋ ಅಂಥವ್ರು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಜಮೀನಿಗೆ ರಸ್ತೆ ನಿರ್ಮಾಣ ಆಗುತ್ತೆ. ಬೇರೆಯವರ ಯಾರ್ಯಾರು ಗಲಾಟೆ ಮಾಡ್ತಾ ಇದ್ದೀರಾ ನಿಮ್ಮ ಜಮೀನಿನೇ 20% ಅಷ್ಟು ನೀವು ರಸ್ತೆಗೆ ಬಿಟ್ಕೊಡ್ಬೇಕಾಗುತ್ತೆ. ಆ ಥರ ರೂಲ್ಸ್ನ ಕರ್ನಾಟಕ ಸರ್ಕಾರ ಮಾಡಿದೆ. ಇವತ್ತೇ ಯಾರ್ಯಾರು ಗಲಾಟೆ ಮಾಡ್ತಾ ಇದ್ದೀರಾ ಅಂಥವ್ರು ರಸ್ತೆ ನಿರ್ಮಾಣ ಮುಂಚೆನೆ ನೀವು ಸ್ವಲ್ಪ ರಸ್ತೆ ಬಿಟ್ರೆ ಸಾಕು, ಅವರು ಸುಮ್ಮನೆ ಆಗ್ತಾರೆ. ನಿಮ್ಮ ಜಮೀನ ನೀವು ಕಳ್ಕೊಬಿಡ್ತೀರಾ. ಅಂತ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಅವರು ಬೇರೆಯವರು ನಿಮ್ಮ ಜಮೀನ ನೀವು ಕಳ್ಕೊತೀರಾ 20%. ಇನ್ನೊಂದು, ಮನೆ ಅಕ್ಕಪಕ್ಕದಲ್ಲಿ ಯಾರ್ಯಾರು ಸ್ವಲ್ಪ ಜಾಗ ಇದು ನನ್ನ ಜಾಗ ಅಥವಾ ಯಾಕೆ ಓಡಾಡ್ತಾ ಇದೆಯಾ, ನನ್ನ ಜಾಗ ಇದು, ನೀನು ಆ ಕಡೆ ಓಡಾಡು ಈ ಕಡೆ ಓಡಾಡು, ಯಾರ್ಯಾರು ಈ ತರ ಗಲಾಟೆ ಮಾಡ್ತಾ ಇದ್ರೋ ಅಂಥವ್ರು ನಿಮ್ಮ ಜಾಗ ಎಷ್ಟಿದೆಯೋ ಅಷ್ಟು ಸಂಪೂರ್ಣ ಜಾಗವು ಅವರ ವಶಕ್ಕೆ ಹೋಗುತ್ತದೆ ಅಥವಾ ಅಲ್ಲಿ ರಸ್ತೆ ನಿರ್ಮಾಣ ಆಗುತ್ತದೆ. ಇದು 2 ವಿಷಯ ತಿಳ್ಕೊಳ್ಳಿ. ಯಾರ್ಯಾರು ಗಲಾಟೆ ಮಾಡ್ತಿದ್ದಾರೆ ಇವತ್ತೇ ನಿಲ್ಲಿಸ್ಬಿಡಿ. ಇದು ಕರ್ನಾಟಕ ಸರ್ಕಾರ ರೂಲ್ಸ್ ಮಾಡಿದೆ. ಗ್ರಾಮ ಪಂಚಾಯತಿಲಿ ಅಥವಾ ತಾಲೂಕು ಆಫೀಸಲ್ಲಿ ಅಥವಾ ದೊಡ್ಡ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ರೆ ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಗಲಾಟೆ ಯಾರ್ಯಾರು ಮಾಡ್ತಿದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ರೈತರ ಹೆಚ್ಚಿನ ವಿಡಿಯೋಸ್ಗಳಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ನನಗೋಸ್ಕರ.